ಹುಬ್ಬಳ್ಳಿಯ ಮೂಲದ ಖ್ಯಾತ ರಂಗಕರ್ಮಿ ಮತ್ತು ನಟ ಯಶವಂತ್ ಸರ್ದೇಶ್ ಪಾಂಡೆ ಇಂದು ಬೆಳಿಗ್ಗೆ ತೀವ್ರ ಹೃದಯಾಘಾತದಿಂದ ಅಗಲಿದ್ದಾರೆ. 60 ವರ್ಷದ ಸರ್ದೇಶ್ ಪಾಂಡೆ ಅವರ ನಿಧನವು ಕನ್ನಡ ರಂಗಭೂಮಿ, ಕಿರುತೆರೆ ಮತ್ತು ಚಲನಚಿತ್ರ ಕ್ಷೇತ್ರಕ್ಕೆ ಅಪಾರ ನಷ್ಟವಾಗಿದೆ. 60 ವರ್ಷದ ಯಶವಂತ್ ಸರ್ದೇಶ್ ಪಾಂಡೆ ಅವರಿಗೆ ಬೆಳಿಗ್ಗೆ 10 ಗಂಟೆಗೆ ತೀವ್ರ ಹೃದಯಾಘಾತ ಉಂಟಾಗಿ ನಿಧನರಾದರೆಂದು ತಿಳಿದುಬಂದಿದೆ. ಹೃದಯಾಘಾತ ಸಂಭವಿಸಿದ ತಕ್ಷಣವೇ ಅವರನ್ನ ಫೋರ್ಟಿಸ್ ಆಸ್ಪತ್ರೆಗೆ ರವಾನಿಸಲಾಯಿತು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಕುಟುಂಬಸ್ಥರ ಮೂಲಗಳು ತಿಳಿಸಿದೆ. ಕನ್ನಡ ರಂಗಭೂಮಿ, ಚಲನಚಿತ್ರ ಮತ್ತು ಕಿರುತೆರೆಯ ಹಿರಿಯ ಕಲಾವಿದ ಯಶವಂತ್ ಸರ್ದೇಶ್ ಪಾಂಡೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಹಾಸ್ಯ ನಟರಾಗಿ, ನಿರ್ದೇಶಕ, ನಾಟಕಕಾರ, ರಚನಾಕಾರ, ಸಂಭಾಷಣಾಕಾರರಾಗಿ ತಮ್ಮ ಕಲೆಯ ಮೂಲಕ ಲಕ್ಷಾಂತರ ಜನರ ಮನಗೆದ್ದಿದ್ದ ಯಶವಂತ್ ಅವರು ಕನ್ನಡ ರಂಗಭೂಮಿಯಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಸ್ಥಾನವನ್ನ ನಿರ್ಮಿಸಿಕೊಂಡ ಕಲಾವಿದ. ಅವರ ನಿರ್ದೇಶನ ಮತ್ತು ಅಭಿನಯ ಆಲ್ ದಿ ಬೆಸ್ಟ್ ನಾಟಕ ಅಪಾರ ಯಶಸ್ಸನ್ನ ಕಂಡು ಪ್ರೇಕ್ಷಕರ ಮನಸ್ಸಿನಲ್ಲಿ ಅಜರಾಮರವಾದ ನೆನಪನ್ನು ಮೂಡಿಸಿತ್ತು. ನಾಟಕದ ವೇದಿಕೆಯಲ್ಲಿ ಅವರ ಹಾಸ್ಯ, ಸಾಮಾಜಿಕ ಟೀಕೆ ಮತ್ತು ನವಿರಾದ ಅಭಿನಯದಿಂದ ಅವರು ರಾಜ್ಯದಾದ್ಯಂತ ಜನಪ್ರಿಯತೆಯನ್ನ ಗಳಿಸಿದ್ದರು. ರಂಗಭೂಮಿಯ ಜೊತೆಗೆ ಕಿರುತೆರೆ ಮತ್ತು ಚಿತ್ರರಂಗದಲ್ಲೂ ಕೂಡ ಯಶವಂತ್ ಸರ್ದೇಶ್ ಪಾಂಡೆ ತಮ್ಮ ಕಲಾಭಿಮಾನವನ್ನ ತೋರಿಸಿದ್ದಾರೆ. ರಾಮಶ್ಯಾಮ ಭಾಮ ಸಿನಿಮಾದಲ್ಲಿ ಅವರ ಪಾತ್ರ ವಿಶೇಷ ಮೆಚ್ಚುಗೆಯನ್ನ ಗಳಿಸಿತ್ತು. ಹಲವು ಧಾರಾವಾಹಿಗಳು ಹಾಗೆ ಚಲನಚಿತ್ರಗಳಲ್ಲಿ ಹಾಸ್ಯ ಮತ್ತು ಸ್ವಾಭಾವಿಕ ಅಭಿನಯದ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದರು. ಅವರ ನಿಧನಕ್ಕೆ ಕುಟುಂಬ ವರ್ಗ, ಅಭಿಮಾನಿಗಳು, ರಂಗಭೂಮಿ ಕಲಾವಿದರು ಮತ್ತು ನಾಡಿನ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪತ್ನಿ ಮಾಲತಿ ಸರ್ದೇಶ್ ಪಾಂಡೆ ಕೂಡ ರಂಗಭೂಮಿ ಮತ್ತು ಕಿರುತೆರೆಯಲ್ಲಿ ಜನಪ್ರಿಯ ಕಲಾವಿದೆ. ಕಲಾಲೋಕದಲ್ಲಿ ದಂಪತಿ ಒಟ್ಟಿಗೆ ನೀಡಿದ ಕೊಡುಗೆಯನ್ನ ಅನೇಕರು ಸ್ಮರಿಸ್ತಾ ಇದ್ದಾರೆ. ಇವರ ಪತ್ನಿ ಮಾಲತಿ ಕೂಡ ಖ್ಯಾತ ಕಿರುತೆರೆ ನಟಿಯಾಗಿದ್ದಾರೆ. ಕನ್ನಡದ ರಿಯಾಲಿಟಿ ಶೋ ಜೋಡಿ ನಂಬರ್ 1ನಲ್ಲಿ ಭಾಗವಹಿಸಿದ್ದರು. ಪತ್ನಿ ನಟಿ ಮಾಲತಿ ಮಗಳು ದೋಸ್ತಿಯನ್ನ ಅಗಲಿದ್ದಾರೆ. ಯಶವಂತ್ ಸರ್ದೇಶ್ ಪಾಂಡೆ ಅವರ ಅಗಲಿಕೆಯಿಂದ ಕನ್ನಡ ರಂಗಭೂಮಿ ಒಂದು ಪ್ರಭಾವಿ ಕಲಾವಿದನನ್ನ ಕಳೆದುಕೊಂಡಿದೆ. ನಗುವಿನ ಮೂಲಕ ಸಂದೇಶವನ್ನ ಹಂಚಿದ ಅವರ ಕಲಾ ಶೈಲಿ ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆಯಾಗಿ ಉಳಿಯಲಿದೆ. ಅವರ ಅಂತ್ಯಕ್ರಿಯೆ ಹುಬ್ಬಳ್ಳಿಯಲ್ಲಿ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ನಡೆಯುವ ಸಾಧ್ಯತೆ ಇದೆ. ನಾಡಿನ ಕಲಾರಸಿಕರು, ಅಭಿಮಾನಿಗಳು ಮತ್ತು ಗಣ್ಯರು ಅಂತಿಮ ದರ್ಶನಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಿ.